ನಮಸ್ಕಾರ ಎಲ್ಲರಿಗೂ. ಜಪಾನಲ್ಲಿ ಸೈಕಲ್ಸ್ಗಳನ್ನ ತುಂಬ ಯೂಸ್ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರಬೇಕು. ಅಲ್ಲಿ ನಮಗಿಲ್ಲಿ ನಮ್ಮ ಇಂಡಿಯಾದಲ್ಲಿ ಬೈಕ್ಗಳನ್ನ ಹೆಂಗೆ ಯೂಸ್ ಮಾಡ್ತೀವೋ ಹಾಗೆ ಸೈಕಲ್ಗಳನ್ನ ಯೂಸ್ ಮಾಡ್ತಾರಲ್ಲಿ. ಮತ್ತು ಅಲ್ಲಿ ರೋಡ್ಸು ನೋಡಿ ಈ ಥರ ಇರೋದ್ರಿಂದ ಸೈಕಲ್ನ ಓಡಿಸೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಮತ್ತು ಕೆಲವೊಂದು ರೂಲ್ಸ್ನ ನಾವು ಫಾಲೋ ಮಾಡಬೇಕು. ಈಗ ಸೈಕಲ್ ಓಡಿಸ್ಬೇಕಂದ್ರೆ ಎಲ್ಲಿ ಬೇಕಂಗೆ ಓಡಿಸಂಗಿಲ್ಲ, ಎಲ್ಲಿ ಬೇಕಲ್ಲಿ ನಿಲ್ಲಿಸಂಗಿಲ್ಲ, ಆಮೇಲೆ ಬೆಲ್ ಕೂಡ ಮಾಡೋಂಗಿಲ್ಲ. ಈಗ ಕಾರ್ದು ಹಾರನ್ ಮಾಡೋದಾಗಲಿ ಅಥವಾ ಸೈಕಲ್ದು ಬೆಲ್ ಮಾಡೋದಾಗಲಿ ಅವೆಲ್ಲ ಒಂಥರ ಅವ್ರಿಗೆ ಇನ್ಸಲ್ಟ್ ಮಾಡ್ತಿರೋ ಥರ. ರೂಲ್ಸ್ನ ಸರಿಗೆ ಫಾಲೋ ಮಾಡ್ತಾಯಿಲ್ಲ, ಸರಿಗೆ ಫಾಲೋ ಮಾಡು ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಹಾರನ್ ಮಾಡ್ತು ಅಂತಂದರೆ ಎಲ್ಲರೂ ತಿರುಗಿ ನೋಡ್ತಾ ಇರ್ತಾರೆ. ಆ ಥರ ಹಾರನ್ ಮಾಡೋದೇ ಕಮ್ಮಿ ಅಲ್ಲಿ. ರೂಲ್ಸ್ ಫಾಲೋ ಮಾಡಿಬಿಟ್ರೆ ಹಾರನ್ ಮಾಡೋ ಅವಶ್ಯಕತೆಯೇ ಇಲ್ಲ ಅಂತ ನಂಗೆ ಗೊತ್ತಾಗಿದೆ ಆ ದೇಶಕ್ಕೆ ಹೋದ್ಮೇಲೆ. ಎಲ್ಲ ರೋಡ್ಗಳಲ್ಲೂ ಆ ಥರ ಬ್ಲೂ ಕಲರ್ ಲೇನ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ನಾನಿವಾಗ ಇದು ಫುಟ್ಪಾತಲ್ಲೂ ಹೋಗ್ಬೋದು. ಆ ಬ್ಲೂ ಕಲರ್ ಲೇನಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿ ಸೈಕಲ್ನಲ್ಲಿ ಹೋಗಬೇಕು. ಹಿಂಗೆ ಮಧ್ಯೆ ಎಲ್ಲ ಹೋಗಂಗಿಲ್ಲ. ಫುಟ್ಪಾತಲ್ಲೂ ಇಲ್ಲಿ ಇದು ಫುಟ್ಪಾತು, ಈ ಫುಟ್ಪಾತಲ್ಲೂ ಹೋಗ್ಬೋದು. ಅಥವಾ ಬ್ಲೂ ಕಲರ್ ರೋಡ್ ಮೇಲೆ ಹೋಗಬೇಕು ಅಂತಂದರೆ ಆ ಬ್ಲೂ ಕಲರ್ ಲೇನ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಹೋದರೆ ಓಕೆ ಅಂತ. ನನಗೆ ಗೊತ್ತಿರಲಿಲ್ಲ. ಸೊ ಅಂಗಡಿಯಿಂದ ಹೊರಗಡೆ ನಿಲ್ಲಿಸ್ಬಿಟ್ಟು ಹೋಗಿದ್ದೆ. ಆವಾಗ ಈ ಥರ 3,000 ರೂಪಾಯಿ ಈ ಥರ ಚೀಟಿ ಹಾಕ್ಬಿಟ್ಟು ಹೋಗಿದ್ರು. ನನಗೆ ಗೊತ್ತಾಗಲಿಲ್ಲ. ಎಲ್ಲ ಕಿತ್ತಾಕ್ಬಿಟ್ಟು ತೊಗೊಂಬಂದೆ ಮನೆಗೆ. ಅದನ್ನು ಏನು ಅಂತ ನನ್ನ ಹಸ್ಬೆಂಡಿಗೆ ಕೇಳೋಣ ಅಂತಂದ್ಬಿಟ್ಟು ಅದು 3,000 ರೂಪಾಯಿ ಫೈನ್ ಥರ ಹಾಕಿದ್ದಾರೆ. ಅದು ವಾರ್ನಿಂಗ್. ನಿಮಗೆ ಮತ್ತೆ ಏನಾದ್ರು ಹಿಂಗೆ ಹಾಕಿದ್ರೆ ಸೈಕಲ್ನ ಎತ್ಕೊಂಡು ಹೋಗ್ತೀವಿ, ಮತ್ತು 3,000 ರೂಪಾಯಿ ಕೊಟ್ಬಿಟ್ಟು ನೀವು ಬಿಡಿಸ್ಕೊಂಬರ್ಬೇಕು ಅಂತಂದ್ಬಿಟ್ಟು. ಸೊ ಹಾಗಾಗಿ ಅವತ್ತು ಗೊತ್ತಾಯಿತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಎಷ್ಟು ಕರೆಕ್ಟಾಗಿ ಫಾಲೋ ಮಾಡಬೇಕು, ಮಾಡಲಿಲ್ಲ ಅಂದರೆ ಏನು ಮಾಡ್ತಾರೆ ಅಂತಂದ್ಬಿಟ್ಟು. ಇದು ವಾಕಿಂಗ್ ಟ್ರ್ಯಾಕಲ್ಲೂ ನೋಡಿ ಆ ಸೈಡೆಲ್ಲ ಸೈಕಲವ್ರು ಹೋಗಬೇಕು, ಈ ಕಡೆ ವಾಕ್ ಮಾಡೋರು ವಾಕ್ ಮಾಡಬೇಕು. ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ.